ನೋಡಿ, ನಮ್ಮ ಮನೆಯಲ್ಲಿ ಶರಣರದ್ದು ಫೋಟೋ ನಮ್ಮ ಮನೇಲಿ ಹಳೆ ಓನರ್ ಇಟ್ಟಿದ್ರು, ನಾವು ಬಿಸಾಕಿಲ್ಲ, ಹಂಗೆ ಇಟ್ಕೊಂಡಿದ್ವಿ ಎಲ್ಲನೂ. ಈಗ ಒಂದು ವಿಚಾರ ಹೇಳೋಣ ಬನ್ನಿ, ಹಳ್ಳಿ ಬಗ್ಗೆ. ಇತ್ತೀಚೆಗೆ ಈ ಹಳ್ಳಿ ಬಗ್ಗೆ ಭಾರಿ ಬಿಲ್ಡಪ್ಗಳು ಜಾಸ್ತಿ ಆಗವೆ. ಹಳ್ಳಿ ಹಂಗೆ, ಹಳ್ಳಿ ಹಿಂಗೆ, ಹಳ್ಳಿ ಜೀವನ ಬೆಸ್ಟು ಅಂತ. ಬನ್ನಿ ನಾವು ಹೇಳ್ತೀವಿ ಈಗ ಹಳ್ಳಿ ಬಗ್ಗೆ. ನಾವು ನೋಡಿದ ನಿಜವಾದ ಹಳ್ಳಿ ಜೀವನವನ್ನು ಒಂದು ಅನಾವರಣ ಮಾಡೋಣ. ಈ ಮೊನ್ನೆ ನಮ್ಮ ಕಾಲೇಜಲ್ಲಿ ಸೀನಿಯರ್ ಒಬ್ರು ಇದ್ರು, ಸೂಪರ್ ಸೀನಿಯರ್ ಅವರು, ಆನಂದಣ್ಣ ಅಂತ, ನಮ್ಮ ಗೌಡ್ರು, ಮಂಡ್ಯ ಗೌಡ್ರು. ಮೊನ್ನೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡ್ದು ನಮ್ಮ ದೇಶದಲ್ಲಿ ಏನಣ್ಣ ಹಿಂಗೆ ಅಂತ ಅಂದ್ಬಿಟ್ಟು ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು, ಪರಿಸ್ಥಿತಿಗಳು ಹೆಂಗಿದೆ ಹಳ್ಳಿಗಳಲ್ಲಿ ಅಂತ. ಸ್ನೇಹಿತರೆ, ಸುಮ್ಮನೆ ಬಿಟ್ಟು ಅಡ್ವೈಸ್ ಕೊಡ್ತಾರೆ. ಇಲ್ಲಿ ನಮ್ಮ ದೇಶದಲ್ಲಿ ಸಮಸ್ಯೆ ಏನು ಗೊತ್ತಾ? ಎಲ್ಲ ಒಳೆತ ಮನಸ್ಥಿತಿಗಳು, ಅಹಂಕಾರ, ನಾನು 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 ಅನ್ನೋ ಸ್ವಾರ್ಥ, ಮತ್ತು ಎಲ್ಲ ನನಗೆ ಬೇಕು, ಎಲ್ಲ ನನಗೆ ಬೇಕು, ಏನು ಸತ್ತಾಗಿ ಒತ್ಕೊಂಡು ಹೋಯ್ತಾರೆ ನನಗೆ. ಈ ಹಳ್ಳಿಗಳಲ್ಲಿ ನಾನು ಅಬ್ಸರ್ವ್ ಮಾಡ್ತೀನಲ್ಲ, ಹೆಂಗೆ ಅಂದರೆ ಹೊರಗಡೆ ಅವ್ರ ಮನೆ ಹಾಳು ಬಿದ್ದೋಗ್ಲಿ, ಈಗ ಇಂದು ನಾವೆಲ್ಲ ಒಂದು ಅದು ಇದು ಅಂದ್ಕೊಂಡು ಓಡಾಡ್ತಾವ್ರಲ್ಲ ಇಲ್ಲಿ, ಆಯಿತಾ? ಹಿಂಗೆ ಅಂದರೆ ಈ ಕೊಳೆ ಎತ್ತು ನಾರ್ತಾ ಇರೋ ಸ್ವಂತ ಅಣ್ಣ ತಮ್ಮದಿರುಗಳೇ ಸಹಿಸಲ್ಲ ಸ್ವಾಮಿ. ಊರುಗಳಲ್ಲಿ ಅಣ್ಣ ತಮ್ಮದಿರುಗಳು ಚೆನ್ನಾಗಿಲ್ಲ, ಇವತ್ತು ಹೊಡೆದಾಡ್ ಸಾಯ್ತಾ ಇದ್ದಾವೆ. ಯಾಕೆ ಬೀಚಿ ಹೊಡೆದಾಡ್ದು ಸಾಯ್ತಾವೆ ಗೊತ್ತಾ? ಈ ಗದ್ದೆ ಬದ ಕೊಚ್ಚೋದಕ್ಕೆ ಕಿತ್ತಾಡ್ತವೆ. ಏನು ಹೋಯ್ತವ? ನಾನು ಕಣ್ಣು ಮಟ್ಟಕ್ಕೆ ಒಬ್ಬ ಅಣ್ಣ ತಮ್ಮ ಇದ್ದ, ಯಾವಾಗಲೂ ಬಂದು ಬದ ಕೊಚ್ಕೊಂಡು ಸಾಯೋನು. ಒಂದ್ಸಲಿ ಊರಿಗೆ ಹೋಗಿದ್ದೆ, ಯಾವಾಗ ಒಂದ್ಸಲಿ ರಜಕ್ಕೆ ಯಾವಾಗಲೂ ಹೋದಾಗ ಡೈರೆಕ್ಟ್ ಆಗಂದಿದೆ, ಗುರು ನೀನು ಬರ್ಕೊಟ್ಬಿಟ್ಟು ಹೋಗ್ಬಿಡು, ನೀನು ಸತ್ತಾಗ ನಮ್ಮ ಗದ್ದೆ ಬದಿನ ಮಗ್ಲೇ ನೀನು ಉಣಾಕ್ಬಿಡ್ತೀವಿ, ಅಲ್ಲೇ ನಿನಗೆ ಶಾಂತಿ ಸಿಗ್ತದೆ ಅಂತ ಹೇಳಿದ್ದೆ ನಾನು ಅವನಿಗೆ. ಹಂಗೆ ಅಂದಮೇಲೂ ಸುಮ್ಮನಾಗಿಲ್ಲ ಅವನು. ಈಗಲೂ ಅದೇ ಅವ್ನು ಬಾಳು. ಈ ಬಾಳಲ್ಲೇ ಹುಟ್ಟಿ ಸಾಯ್ತಾವೆ ಮುಂಡೆ ವಿವು. ಈ ಹೇಳೋದಕ್ಕೆ ಮಾತ್ರ ನಾವು ದೊಡ್ಡದು, ನಮ್ದು ಇದು ಅಂತ ಎಲ್ಲ ತೋರಿಸ್ಕೊಂಡಾಡ್ತಾವೆ ಮುಂಡೆ ವಿವು, ಆಯಿತಾ? ಈ ಹಳ್ಳಿ ಜೀವನ ಇದೆಯಲ್ಲ, ಹಳ್ಳಿ ಜೀವನ ಅಂತಲ್ಲ, ಈ ಭಾರತದ ಸಂಸ್ಕೃತಿನೆಲ್ಲ ಈ ದರಿದ್ರ ವ್ಯವಸ್ಥೆ, ಇದನ್ನು ಅಂಬೇಡ್ಕರ್ ಚೆನ್ನಾಗಿ ಹೇಳೋರೆ. BBC ಒಂದು ವಿಡಿಯೋ ಐತೆ ಅಂಬೇಡ್ಕರ್ದು, ಕಳಿಸ್ತೀನಿ ನೋಡಿ. ಅವ್ರು ಹೇಳೋರೆ, ಭಾರತದಲ್ಲಿ ಸಮಸ್ಯೆ ಏನು ಗೊತ್ತಾ? ಡೆಮೋಕ್ರಸಿ ಅನ್ನೋದು ಜೋಕ್ ಅಂತ ಹೇಳೋರು ಅವರು. ಡೆಮೋಕ್ರಸಿ ಕಾನ್ಸ್ಟಿಟ್ಯೂಷನ್ ಬರ್ದಿರೋ ವ್ಯಕ್ತಿನೇ ಇದೆಲ್ಲ ಇಂಡಿಯಾದಲ್ಲಿ ಬರೀ ಜೋಕ್ ಅಂತ ಹೇಳೋರು. ಯಾಕೆ ಗೊತ್ತಾ? ಪ್ರಬುದ್ಧತೆ ಇಲ್ಲ, ಕಾನ್ಷಿಯಸ್ನೆಸ್ ಇಲ್ಲ ತಲೆ ಒಳಗಡೆ. ಈ ಮುಂಡೆವಕ್ಕೆ ನಾವು ಹುಟ್ಟಿದೀವಿ, ಸ್ವಲ್ಪ ದಿನ ಬದುಕ್ತೀವಿ, ನಾವು ಸಾಯ್ತೀವಿ, ನಮ್ಮ ಕಾನ್ಸೆಪ್ಟೇ ಇಲ್ಲ. ಎಲ್ಲ ನಾನೇ ಪರ್ಮನೆಂಟೇ ಭೂಮಿ ಮೇಲೆ ಇರೋಂಗೆ ಆಡ್ತಾವೆ ಮುಂಡೆವು. ಈ 60 ವರ್ಷ ಆದಮೇಲೆ ಅಷ್ಟೇ, 60 ವರ್ಷ ಆದಮೇಲೆ ದುಡ್ಡು ಸಂಪಾದನೆ ಮಾಡಬೇಕು ಜಾಸ್ತಿ. ಮೊನ್ನೆ ಯಾರೋ ಇಬ್ಬರು ಹೇಳ್ತಾ ಇದ್ರು ನಮಗೆ, ಶಿರಾದಲ್ಲಿ ಈ ಅಖಿಲ ಕರ್ನಾಟಕ ಗಂಧದ ಬೆಳೆಗಾರರ ಸಂಘದ ಅಧ್ಯಕ್ಷರು ಒಬ್ರು ಇದ್ರು, ನಮ್ಮ ಫ್ರೆಂಡು. ಹೋಗಿ ಮೀಟ್ ಮಾಡೋಣ ಅಂತ ಮಾತಾಡ್ಸ್ಕೊಂಡು ಬರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಅಲ್ಲೆಲ್ಲ ಅವ್ರ ಊರ ಕಡೆ ಯಾರೊಬ್ಬ MLA ಅಂತೆ, ಈ ಸಲ ಸೋತ್ಬಿಟ್ಟಂತೆ ಅವನು. ಅಲ್ಲಿ 65 ವರ್ಷ ಅವನಿಗೆ. ಏನು ಮಾಡ್ಬೇಕು ಸ್ವಾಮಿ, ದುಡ್ಡು ಸಂಪಾದನೆ ಮಾಡವನೇ, ಅದರಲ್ಲಿ ಏನೋ ಬಳಸ್ಕೋಬೇಕಿಲ್ಲ, ಇರೋದನ್ನ ಹೋಲಿ ಎಂಜಾಯ್ ಮಾಡ್ಬೇಕಲ್ಲ. ಎಲೆಕ್ಷನ್ ಸೋತ್ಬಿಟ್ನಲ್ಲ, ಅಲ್ಲಿ ಒಂದಷ್ಟು ಜಾಗಗಳು ಹೊಡ್ಕೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾವನಂತೆ. 75 ವರ್ಷ, ಇನ್ನೊಂದು 5 ವರ್ಷ ಬದುಕೋನೋ 10 ವರ್ಷ ಬದುಕೋನೋ. ಈ ಪರಿಸ್ಥಿತಿ ನಮ್ಮ ಜನಗಳಿಗೆ ಬುದ್ಧಿನೇ ಇಲ್ಲ. ಮನುಷ್ಯರಾಗಿ ಹುಟ್ಟಿದ್ರೆ ಮನುಷ್ಯನ ಜನ್ಮ ಹೆಂಗೆ ಬಳಸ್ಕೋಬೇಕು ಅನ್ನೋದು ಗೊತ್ತಿಲ್ಲ, ಮನುಷ್ಯನ ಜನ್ಮದ ಮೂಲ ಏನು ಅಂತ ಗೊತ್ತಿಲ್ಲ. ಮಾತ್ರ ಹೇಳೋದು ಮಾತ್ರ ನಾವು ಇಡೀ ಪ್ರಪಂಚಕ್ಕೆ ದೊಡ್ಡ ಅಳ್ಳಾಡ್ಸ್ಕೊಂಡಿರೋ ಹಳೇ ದ್ವೇಷ ನಮ್ಮದು ಅಂತ ಹೇಳ್ತಾರೆ. ಈ ಮಾನವೀಯತೆ ಗುಣಗಳೇ ಇಲ್ಲದಾಗ ಇಂದು ನಾವೆಲ್ಲ ಒಂದು ಅಂದ್ಬಿಟ್ಟು ನಿಮಗೆ ತಂದಾಕೊಟ್ಟು ಹಿಂದೂ ಮುಸ್ಲಿಂ ಗಲಾಟೆಗಳು, ಕ್ರಿಶ್ಚಿಯನ್ ಕನ್ವರ್ಷನ್ಗಳು, ಆ ಕನ್ವರ್ಷನು ಈ ಕನ್ವರ್ಷನ್ ಅಂದ್ಕೊಂಡು ತಂದಾಕೊಂಡು ತಮಾಷೆ ನೋಡ್ತಾವ್ರೆ. ಇಲ್ಲಿ ಕಾಸು ಮಾಡ್ಕೊಂಡು ಚೆನ್ನಾಗಿ ಶೋಕಿ ಮಾಡ್ಕೊಂಡು ಮಜಾ ಮಾಡ್ತಾವ್ರೆ ಇಲ್ಲಿ ಇವರು ಯಾರೋ ರಾಜಕಾರಣಿಗಳು. ಎಲ್ಲ ಕಳ್ಳರು. ನಾವೆಲ್ಲರ ಯೋಗ್ಯತೆಗಳು ನೋಡ್ಬಿಟ್ಟಿದ್ದೀವಿ ತುಂಬ ಹತ್ರದಿಂದ. ಈಗ ನೋಡಿ, ಈ ಕ್ರಿಶ್ಚಿಯನ್ ಕನ್ವರ್ಷನ್ ಬಗ್ಗೆ ಭಾರಿ ಹಾರಾಡ್ ಬೀಳ್ತಾವ್ರಲ್ವ ಇವರು. ಸ್ವಾಮಿ, ನಮ್ಮ ಭಾರತ ಇದೆಯಲ್ವ ಈಗ, ಸೋಕಾಲ್ಡ್ ಇದೆಯಲ್ಲ, ಯಾವುದೋ ಒಂದು ಸ್ವಯಂ ಸೇವಕ ಸಂಘ, ಹೆಸರು ಹೇಳೋಕ್ಕಿಲ್ಲ ನಾನು, ಅದ್ರದ್ದು ಗೊತ್ತು ಎಲ್ಲರಿಗೂ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇವರೆಲ್ಲರೂ ಈ ಯಾರು ನಮ್ಮ ದಲೈ ಲಾಮ, ಆಮೇಲೆ ನಮ್ಮ ಇವರು ಒಬ್ಬರು ಮಹೇಂದ್ರವರು, ಮದರ್ ತೆರೇಸಾ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಇವರು. ಅವಳು ಅಮ್ಮ ಎಂತೆಂಥ ಕುಷ್ಠರೋಗಿಗಳಿಗೆ ಸೇವೆ ಮಾಡ್ತು, ಕನ್ವರ್ಷನ್ ಮಾಡ್ತು, ಅವ್ರಿಗೆಲ್ಲ ಎಜುಕೇಷನ್ ಕೊಡಲಿ ಬಿಡು, ತಪ್ಪೇನು? ನಿಮ್ಗೆ ಯೋಗ್ಯತೆ ಇಲ್ವಾ ಅದು ಮಾಡೋಕ್ಕೆ? ನೀವುಗಳು ಬಿಟ್ಟಿಯಾಗಿ ಜಾಗಗಳನ್ನ ತಗೊಂಬಿಟ್ಟು ಗೌರ್ಮೆಂಟಿಂದ, ನಿಮ್ಮ ಫೀಸ್ ಎಷ್ಟು? ಬೆಂಗಳೂರಲ್ಲಿ ಪ್ರೈಮರಿ ಸ್ಕೂಲ್ಗೆ ಎಷ್ಟು ಫೀಸು ನೋಡಿ. ಸ್ವಯಂ ಸೇವಕ ಸಂಘ ಇದೆಯಲ್ಲ, ಹಳ್ಳಿಗಳಲ್ಲಿ ಬಿ ಜೆ ಪಿ ಅಂದ್ಕೊಂಡು ಸಾಯ್ತಾ ಇದ್ರಲ್ಲ ನೀವು. ನಿಮ್ಮ ಸ್ವಯಂ ಸೇವಕ ಸಂಘದವ್ರದ್ದು ಸ್ಕೂಲ್ಗಳಿದ್ದಾವೆ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಇದ್ದಾವೆ. ಫೀಸ್ ಎಷ್ಟು ಕೇಳ್ಕೊಂಬನ್ನಿ. 1.5-2 ಲಕ್ಷ ಫೀಸ್ ಅವ್ರದ್ದು. ಯಾಕೆ? ಇಂದು ನಾವೆಲ್ಲ 100 ಫೀಸ್ ಕಮ್ಮಿ ಮಾಡಿ ಹೋಗ್ಲಿ, ಕೊಡ್ಬೇಕಾಗಲ್ವಲ್ಲ? ಅದು ಆಗಲ್ಲ ನಿಮಗೆ. ಅದು ಬೇಡ, ಹೋಗ್ಲಿ, ಹಾಳು ಬಿದ್ದು ಹೋಗ್ತು. ಈಗ ನಿಮ್ಮ ವಿದ್ಯಾಪೀಠ, ಆ ಪೀಠ ಈ ಪೀಠ ಅಂದ್ಕೊಂಡು ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿ ಬರೀ ಬ್ರಾಹ್ಮಣರು ಮಕ್ಳುಗಳನ್ನೇ ಸೇರಿಸ್ಕೊಂಡಿದ್ದೀರಿ. ಅಲ್ಲೊಂದಷ್ಟು ಜನ ದಲಿತರುಗಳು, SC STಗಳು, ನಾಯಕರು, ಕುರುಬ್ರು, ಮಾಧುಗರು, ಇವ್ರಿಗೆಲ್ಲ ಕೊಡಿ ಸೀಟು. ಅವರು ಕರ್ಕೊಂಬಂದು ವೇದಗಳನ್ನ ಕಲಿಸಿ, ಮಂತ್ರಗಳು ಕಲಿಸಿ, ನಿಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಅಪಾಯಿಂಟ್ ಮಾಡ್ಕೊಳ್ಳಿ ಅವ್ರನ್ನೂ. ಅದಾಗಲ್ಲ.
ಮಾತ್ರ ಮೇಲ್ಗಡೆ ಕುತ್ಕೊಂಡ್ಬಿಟ್ಟು ಹಿಂದೂಗಳು ನಾವೆಲ್ಲ ಒಂದುಗಳು ಅಂತ ಪಾಪ ನಮ್ಮ ಜನಗಳು ತಲೆ ಬೋಡ್ಸೋ ಚೆನ್ನಾಗಿದ್ದೀರಿ. ಪಾಪ ಅಲ್ಲಿ ಜನಗಳು ಪಾಪ ಆ ಹಿಂದೂ ಅಂದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರ್ದೋ ಗೊತ್ತು ಗುರು ಇಲ್ದ್ರ ಜಗಳ ಆಡ್ಕೊಂಡು ಬೀದಿಲಿ ಹೆಣಗಳಾಯ್ತಾವ. ನಮ್ಮ ಜನ ಬುದ್ಧಿ ಕಲ್ತ್ಕೊಳ್ರ ಮಕ್ಳ, ನಿಮ್ಮ ಮನೇಲಿ ಉದ್ಧಾರ ಮಾಡ್ಕೊಳ್ರಿ, ನಿಮ್ಮ ಅಪ್ಪ ಅಮ್ಮನ ಉದ್ಧಾರ ಮಾಡ್ಕೊಳ್ರಿ, ರಾಜಕೀಯದವ್ರನ್ನ ಯಾರನ್ನ ಉದ್ಧಾರ ಮಾಡಬೇಡ್ರಿ. ಅವರೆಲ್ಲ ಚೆನ್ನಾಗವ್ರವರು ನಿಮ್ಮನ್ನ ತಲೆ ಸಾವಿರ್ಬಿಟ್ಟು ಬೋಳಿಸ್ತವ್ರೆ, ನಿಮ್ಮ ಜೀವನ ಹಾಳು ಮಾಡ್ತಾವ್ರೆ. ಮನುಷ್ಯರಾಗಿ ಹುಟ್ಟಿದಿರಿ, ಮನುಷ್ಯರಾಗಿ ಉಪಯೋಗಿಸ್ಕೊಳ್ಳಿ. ಈ ದೇಶದ ಪರಿಸ್ಥಿತಿ ಫಸ್ಟು ರಾಜಕೀಯದವ್ರು ಸರಿಯಾಗಲಿ, ಅವ್ರು ಸರಿಯಾಗಲಿ ಅಂತ ಕೇಳಿ. ನೀವು BJP ಹಿಂದೂ ನಾವೆಲ್ಲ ಒಂದು ಅಂತ ಓಡಾಡ್ಬಿಟ್ಟು ದೇಶ ಉದ್ಧಾರ ಮಾಡೋಕ್ಕಾಗಲ್ಲ ಕಣ್ರೋ. ಬದುಕ್ರಿ, ಒಳ್ಳೆ ಬದುಕಿ, ಭಾಳ